ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮೆರೆದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. Hello?
ಹಲೋ.
ಕಮಲಾದೇವಿ ಕೃಪಾಶೀರ್ವಾದದೊಂದಿಗೆ ಮತ್ತು ಟ್ರಸ್ಟ್ನೊಂದಿಗೆ ನಡೆಯುವಂತಹ ಜೊತೆಗೆ ಸಹಯೋಗದಲ್ಲಿ ಕನ್ನಡ ಮತಿಯವರು ದಯವಿಟ್ಟು ವೇದಿಕೆಯನ್ನು ಆಗಮಿಸಬೇಕು. ಹಾಗೆ ಉಮಾಪತಿಯವರು ಕೂಡ ದಯವಿಟ್ಟು ವೇದಿಕೆಯನ್ನು ಆಗಮಿಸಬೇಕು. ಹಾಗೆ ಆರ್ಮೆ ಲಕ್ಷ್ಮಣ್ ರಿಟೈರ್ಡ್ ಕೂಡ ದಯವಿಟ್ಟು ವೇದಿಕೆಯನ್ನು ಹಂಚ್ಕೊಳ್ಬೇಕು. ದೊಡ್ಡಬಸಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ದಯವಿಟ್ಟು ಅವರು ಕೂಡ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೇವೆ. ಹಾಗೆ ದುರ್ಗಣ್ಣ ಮತ್ತು ಛಾಯಾಗ್ರಾಹಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆ ಕೊಂಡಿ ಮರಿ ಈರಣ್ಣ ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇವೆ. ಕೊಂಡಿ ಮರಿ ಈರಣ್ಣ ದಯವಿಟ್ಟು ಅವರು ಕೂಡ ಗೌರವಿಸುವಂತಹ ಕಲೆಯನ್ನು ಕೂಡ ಗೌರವಿಸುವಂತಹ ಕಲಾಕೃತಿಯನ್ನು ಗೌರವಿಸುವಂತಹ ಕಲೆಯನ್ನೇ ಜೀವಾಳವಾಗಿಸಿಕೊಂಡಂತಹ ಬಯಲು ನಾಟಕವನ್ನೇ ನಮ್ಮ ಅಸ್ತ್ರ ಎಂದು ಅನಿಸಿಕೊಂಡಿರುವಂತಹ ಬಂಡೆಟ್ಟಿಗೆ ಒಂದು ದೊಡ್ಡದಾದಂಥ ಶೋಭೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಕಲಾವಿದರು. ಹಾಗಾಗಿ ಇಂಥ ಕಲಾವಿದರು ಇಂಥ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಕ್ಕಂಥದ್ದು ಅತ್ಯಂತ ನಮಗೆ ಸಂತೋಷ ಅಂತೇಳಿ ಅನಿಸ್ಕೊಂಡು ಕೂಡ ಅವರನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಸನ್ಮಾನಿಸಿಕೊಂಡು ಈ ಒಂದು ಪ್ರಮಿಳಾ ದರ್ಬಾರ್ ಅರ್ಥಾತ್ ಅರ್ಜುನನ ಗರ್ವಭಂಗಕ್ಕೆ ಒಂದು ಅರ್ಥಪೂರ್ಣವಾದಂಥ ಒಂದು ಕಳೆಯನ್ನು ತಾವೆಲ್ಲರೂ ಕೂಡ ನೀಡ್ತೀರಿ ಅಂತೇಳಿ ಭಾವಿಸ್ಕೊಳ್ತಾರೆ. ಮದುವೆ ಆಗಿದ್ದಾರೆ ಸೋಮು. ಒಂದು ಆ್ಯನಿವರ್ಸರಿ ಇದ್ರೆ ಅದನ್ನು ಬೇಕಾದ್ರೆ ಸಪ್ರೇಟಾಗಿ ಮಾಡೋಣಂತೆ. ಇದು ಬಹುಶಃ ಇದೇ ಪ್ರಮಿಳಾ ದರ್ಬಾರ್ ಅಂತ ನಮಗೆ ಅನಿಸುತ್ತೆ ಅಂದ. KBಯಲ್ಲಿ ವರ್ಕ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ದೈವಭಕ್ತನಾಗಿ ಕೂಡ ಈ ಭಾಗದಲ್ಲಿ ಅತ್ಯಂತ ತಮ್ಮದೇ ಅಂತ ಚಾಪನ ಮೂಡಿಸಿರುವಂತಹ ಇರ್ತಾಳಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತೇಳಿ ಕೂಡ ಆ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ದಯವಿಟ್ಟು ಶಿವಶರಣವರು ಮತ್ತು ಅವರಿಗೆ ವಿಶೇಷವಾದಂಥ ಸನ್ಮಾನವನ್ನು ಸ್ವೀಕರಿಸಬೇಕು ಮತ್ತು ಜೊತೆಗೆ ಸನ್ಮಾನವನ್ನು ಮಾಡಬೇಕಂತೇಳಿ ಕೂಡ ಕೇಳ್ಕೊಳ್ತೇನೆ. ನಾಟಕವನ್ನು ಮಾಡುವಂತಹ ಮ್ಯಾನೇಜರ್ಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ದಯವಿಟ್ಟು ಬಾಲಕೃಷ್ಣ ಆದಷ್ಟು ಬೇಗನೆ ನಿಮಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ಬಾಲಕೃಷ್ಣ ಎಲ್ಲೇ ಇದ್ದರೂ ಕೂಡ ವೇದಿಕೆಯನ್ನು ಪ್ರವೇಶಿಸಬೇಕು. ಆಟಕ್ಕೆ ಚಾಲನೆ ಬಾಲಲೀಲೆಗಳನ್ನು ಆಡಿಸುವಂತಹ ಬಾಲಕೃಷ್ಣನಿಂದನೇ ಕೂಡ ಪ್ರಾರಂಭ ಆಗಬೇಕು. ಒಂದೇ ನಿಮಿಷ ದಯವಿಟ್ಟು ಅವರನ್ನ ಒಂದು ಸ್ವಲ್ಪ
ಸೀನು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈಗ ದಯವಿಟ್ಟು ತಾವೆಲ್ಲರೂ ಕೂಡ ಶಿವಶರಣ ಮತ್ತು ವೀರೇಶ್ ಅವರಿಗೆ ಒಂದು ಸ್ವಲ್ಪ ಸನ್ಮಾನವನ್ನು ತಾವಿಬ್ಬರು ಕೂಡ ಮಾಡಬೇಕಂತ ಕೇಳ್ಕೊಳ್ತೇನೆ. ದಯವಿಟ್ಟು ಈ ವೇದಿಕೆ ಮುಂಭಾಗದಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮಗೆ ಅದನ್ನು, ಇದು ನಮ್ಮೆಲ್ಲರ ಬಯಲು ನಾಟಕ, ತಾವೆಲ್ಲರೂ ಸಹಕಾರ ಮಾಡದೆ ಹೋಯ್ತು ಇಲ್ಲಿ ಯಾರು ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾವೆಲ್ಲರೂ ಕೂಡ ಇಲ್ಲಿ ಮೇಲೆ ಮುಗಿಬಿದ್ರೆ ಆಟವನ್ನು ಪ್ರದರ್ಶನ ಮಾಡ್ಲಿಕ್ಕಾದ್ರೂ ಕೂಡ ಹೆಂಗಾಗುತ್ತೆ. ದಯವಿಟ್ಟು ಒಂದು ಸ್ವಲ್ಪ ಇದಕ್ಕೆ ಬನ್ನಿ ಪ್ಲೀಸ್. ತಾವು ಯಾರು ಅನ್ಯತೆ ಭಾವಿಸಬಾರ್ದು, ದಯವಿಟ್ಟು ಒಂದು ಸ್ವಲ್ಪ ಇದಕ್ಕೆ ಬನ್ನಿ. ಹಲೋ 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 ಚೆಕ್ ಚೆಕ್ ಹಲೋ 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 ಚೆಕ್ ಚೆಕ್ ಏ ಅಪ್ಪಿ ಸ್ವಲ್ಪ ಎಕೋ ಕೊಡು. ಹಲೋ 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 ಚೆಕ್ ಚೆಕ್. ದಯಮಾಡಿ ಪ್ರೇಕ್ಷಕರಲ್ಲಿ ವಿನಂತಿ, ವೇದಿಕೆ ಮೇಲೆ ಯಾರಿಗೆ ಅವಕಾಶವಿರುವುದಿಲ್ಲ ದಯಮಾಡಿ ಸ್ವಲ್ಪ ಆಟದ ಹತ್ತಿರ ನಿಲ್ಲಿಸಲ್ರಿ. ಅಲ್ಲ, ನಾವು ಇಳಿಸುವಂಥದ್ದು ಏರಿಸುವಂಥದ್ದು ನಾವು ಇಲ್ಲಿದ್ದೇವೆ, ನಾವು ಮಾಡ್ತೀವಿ, ನಾವೇನೇ ಚಿಂತೆ ಮಾಡಬೇಡಿ. ಮಲ್ಲಪ್ಪ ಸಾರಥಿ ದಯವಿಟ್ಟು ಎಲ್ಲಿದ್ರಿ? ಮಲ್ಲಪ್ಪ विष्णु शशिवर्णौ चतुर्भुजौ प्रसन्नवदनं जाहि सर्वविघ्नोपशान्तये शुक्लांबरधर श्री विघ्नेश्वर अंबाकुवर लंबोदर शुक्लांबरधर श्री विघ्नेश्वर अंबाकुवर लंबोदर प्रथमदि सुति सुवे पार्वती सुतने प्रथमदि सुति सुवे पार्वती सुतने भजंगुजलरने शुक्लांबरधर श्री विघ्नेश्वर अंबाकुवर लंबोदर
ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ. ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ. ಮಾನವ ಮಾನವೋ ನಿನ್ನದು ತಂದೆ, ಮಾನವ ಮಾನವೋ ನಿನ್ನದು ತಂದೆ, ಕರುಣಿಸಿ ಕಾಯಂದೆ. ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ ಅಂಬಾಕುವರ ಲಂಬೋದರ ಲಂಬೋದರ ಲಂಬೋದರ. ಸಲಾಮ್. ದಿವ್ಯ ಪ್ರಭಾವ ಪಳಿರಾಯಲೈ ಮಾನವ ದೇವಾ ಭಕ್ತಿಯಲ್ಲಿ ಕರಂಗಳಂ ಜೋಡಿಸಿ ಸರಸ ವಚನಗಳಿಂದ ಬಂದು ಎನ್ನಂ ದಾರಂದು ಬೇಡುಗಳು ಬಲಿ ಹಾಳಲ್ಲ. ನೀನು ದಾವಣೆಲ್ಲ ಭಕ್ತ ಶಿರೋಮಣಿ ಧೀಮಣಿ ಹಟ್ಟದ ಮೇಲೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ದಿಟ್ಟ ಸಾರಥಿ ಎನ್ನುತ್ತಾರೆ ದೇವ. ಹೇಳಬೇಕು ದಮ್ಮನಾಮಾಂಗಿದವ ಬಲಿರಾಯಲೈ ಸಾರಥಿ ಭೂಪತಿ ತಾವುದಾರು ದೇವ. ದ್ವಾರಕನ ಕರೆಂಬಿಡದಾಡಗಳು ಬಸ್ಸು ದೇವ ದೇವಕ್ಕೆ ಅಮ್ಮನವರ 8ನೇ ಗರ್ಭದಲ್ಲಿ ಜನಿಸಿದೆ. ಬಲಿ ಹಾಳಲ್ಲ ಎನಗೆದು ರಾಧರ ಕಸರನ್ನು ಧ್ವಂಸ ಮಾಡಿದೆ. ಸಾರಥಿ ಭೂಪತಿ ರಾಕ್ಷಸ ಅಂತ ಕಣ್ಣಂಬ ಹೆಸರು ಪಡೆದ ಬಲಿ ಹಾಳಲ್ಲ ಬಾಲ ಗೋಪಾಲ ಕೃಷ್ಣ ಮೂರ್ತಿ ಎಂದು ತಿಳಿಲೈ ಸಾರಥಿ ಓಡಿಸು ಜೈ ಬೇರೆ ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಪತಿ. ಬಾಲಕೃಷ್ಣ ಮಹಾಮೂರ್ತಿ ತಾವಾದರೆ ಈ ಬಂಗಾರದಂತೆ ಕಂಗೊಳಿಸುತ್ತಿರುವ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲೈ ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದಿರುವ ಕಾರಣ ಕೇಳಿದೆಯಾ? ಹೌದು ದೇವ. ಹಿಂದಿನ ದಿನ ಎನ್ನ ಭಕ್ತರು ಶ್ರೀ ರಮಲಾ ದೇವಿಯ ಅಮ್ಮನವರ ಕೃಪೆಯನ್ನು ಬೆಂಬಲ ದರ್ಬಾರ್ ಎಂಬ ಸುಂದರ ಪೌರಾಣಿಕ ಕರ್ನಾಟಕ ನಾಟಕವನ್ನು ಅಭಿನಯಿಸುತ್ತಿರುವರು. ಆದ ಕಾರಣ ಬಲಿ ಹಾಳಲ್ಲ ಅವರು ಬೇಡಿದ ವರಗಳನ್ನು ಕೊಟ್ಟು ಕಾಪಾಡು ಕಾರಣ ಬರುಣಾಯ್ತು. ಖಂಡಿಯ ಸಾರಥಿ ತಿಳಿದ ನಾನು ಬಂದ ಸಂಗತಿ ತಿಳಿದ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಈ ಬಯಲಾಟದ ಸಂಘಕ್ಕೆ 50,000ಗಳನ್ನು ನೀಡಿರುತ್ತಾರೆ. ಆ ಗುಡಿಯ ಮುಂಭಾಗದಲ್ಲಿ ಮೇಲೆ ಏನು ನಿಂತಿದ್ರಲ್ಲ, ದಯವಿಟ್ಟು ವೈರಿನ ಜೊತೆ ಕರೆಂಟಿನ ಜೊತೆ ಆಟ ಆಡಬೇಡಿ. ಒಂದು ಸಣ್ಣ ಘಟನೆ ನಡೆದ್ರೆ ದಯವಿಟ್ಟು ತಂದೆ ತಾಯಿಗಳಿಗೆ ಭಾಳ ನೋವಾಗುತ್ತೆ. ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ಎಲ್ಲ ಓಸ್. ಹಾಂ, ನಾನೊಂದು ಮಾತು ಹೇಳೋದಕ್ಕೆ ಚೆನ್ನಾಗಿ ಕೇಳು. ಅದೇ ಪ್ರಕಾರವಾಗಲಿ ಭೂಪತಿ.
ಸಖಿಯರು ಬರ್ಬೇಕಮ್ಮ. ಬಾಲಕೃಷ್ಣನಿಗೆ ಸ್ವಾಗತ 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 ಬಾಲನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನ ನರ್ತನ. ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಬಾಲನಿಗೆ ಸ್ವಾಗತ. ಜಯ 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 ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಬಾಲನಿಗೆ ಸ್ವಾಗತ. ಜಯ 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 ಬಾಲಕೃಷ್ಣನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನ ನರ್ತನ. ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಭೂಪತಿ ಈ ಅಂದವಾದ ಗೋಕುಲದಲ್ಲಿ ಜನಿಸಿದೆ, ಉತ್ತಮವಾದ ಪರ್ವತನೆತ್ತಿ ಗೋಂಗ ಪಡೆದೆ. ಭೂಪತಿ ಮಾವನಾದ ಕಂಸಾಸುರನನ್ನು ಕೊಳ್ಳಿದ ಬಾಲಕೃಷ್ಣಮೂರ್ತಿ ನನ್ನೆಲ್ಲ ಸಾರಥಿ. ಇದಲ್ಲದ ಮತ್ತೆ ಆಳ್ವಿಕೆ ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಪತಿ. ನಲಿದು ಹಾರಾಡುವ, ಒಲಿದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವಾಗೆಲ್ಲ ಬಾಡಿ ಮೈ ಮರೆಯುವ. ಹಾಲು ಜೇನಾಗುವ, ಬೆಳೆದು ಭೂಮಿ ಬಾನಾಗುವ, ನೀಲಿ ಮುಗಿಲೇರುವ, ತೊಲೆತು ಸುಖ
ಅದನ್ನು ನಾನು ತಿಳಿದು ಮತ್ಸ್ಯಾವತಾರವನ್ನು ತಾಳೆ ಬಲಿ ಸೋಮಕಾಸುರನನ್ನು ಸಿಡಿ ಬ್ರಹ್ಮನ ವೇದಾಂಗನ ತಂದು ಕೊಟ್ಟವನು ನಾನೆಲ್ಲ ಸಾರಥಿ ಇದಲ್ಲದ ಮತ್ತು ಹೇಳ್ಬೇಕು ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಪತಿ. ಗೋಪಿ ಕಾಯ್ತಿರೋ ಹಾಗೂ ನನ್ನ ತಾಯಿ ಯಶೋದಮ್ಮನವರು ನನ್ನನ್ನು ಕೃಷ್ಣ 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 ಎಂದು ಎಷ್ಟು ನೆನೆಸುತ್ತಿರುವರೇನೋ ಆದ ಕಾರಣ ಬರೀ ಗೋಕುಲಕ್ಕೆ ಸೂಟಿ ನರತನ ಬಿಡುತ್ತಾನ ಸಾರಥಿ ಓಡಿಸ ಜೈ ಬೇರೆ ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಪತಿ. ಕೃಷ್ಣನ ಪಾತ್ರ ಮಾಡಿದಂಥವ್ರಿಗೆ ಯಾರು ಮಾಡಿರ್ತಾರೆ. ನೀವು ಸಂಬಂಧಪಟ್ಟಂಥವರು ದಯವಿಟ್ಟು ಪ್ರೀತಿಯಿಂದ ಅವರನ್ನು ನಿರ್ಗಮಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋಣ. ದಯವಿಟ್ಟು ತಪ್ಪಡೆಯೊಂದಿಗೆ ಅವರನ್ನು ಕರೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಪಾತ್ರಕ್ಕೆ ದಯವಿಟ್ಟು ಆದಷ್ಟು ಬೇಗನೆ ನೆಕ್ಸ್ಟ್ ಪಾತ್ರಕ್ಕೆ ಕೂಡ ಹೋಗ್ಬೇಕಂತ ಕೈಗೊಳ್ತೇನೆ. ಹಲೋ ಹಲೋ ಮಾಧವ ಮಹಿಮಾ ಪೂರ್ಣ ಹೇ
ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ಮಹಿಮಾ ಪೂರ್ಣ ಮುನಿ ಜನ ವಂದಿತ ಪುಣ್ಯ ಚರಿತ ಮುನಿ ಜನ ವಂದಿತ ಪುಣ್ಯ ಚರಿತ ಹೇ ಮಾಧವ ಮಹಿಮಾ ಪೂರ್ಣ ಹೇ ಮಾಧವ ಹೇ ಮಾಧವ ಹೇ ಮಾಧವ ಹೆಲ ಮಾನವ ದೇವ ಶರತ್ಚಂದ್ರ ಚಂದ್ರಿಕಾ ಮಂಧಾರ ಹರಿಚಂದ್ರ ರತ್ನಗಳಿಂದ ಜಗಜಗಿಪ ಸುಂದರ ಮಂಧಾರ ನವರತ್ನ ಕಾಂತಿಯನ್ನು ದೆಸೆಯುವ ಹ. ಸುವರ್ಣ ಖಚಿತ ವಿಭ್ರಾಜಿಪ ಮಾನಸದಿಂದ ಬಂದವರನ್ನು ದಾರೆಂದು ಮಾತನಾಡಿಸುತ್ತಿರುವ ನೀನು ಯಾರೋ ನರವರ ಬಿತ್ತರಿಸಿ ನಿನ್ನ ವಿವರ. ಓಹೋ ದೇವ ನಾವುದಾರಂದರೆ ದೇಹದೊಳಗೆ ಪರಮಾತ್ಮನಿರುವುದು ನೋಡ, ಅವನ್ನು ಮರೆತು ಮಾತನಾಡಿದರೆ ನರಕವೇ ನೋಡ. ಜ್ಞಾನವೆಂಬ ಬೆಳಕೆಂಬ ಜ್ಞಾನವನ್ನು ತಿಳಿದು ನೋಡ, ಕತ್ತಲೆಂಬ ಜ್ಞಾನವನ್ನು ಕಳೆದು ನೋಡ. ಗುರುವರನ ಬೆರೆತವಗೆ ನಿಜ ಮುಕ್ತಿ ನೋಡ. ಅಂತ ಗುರುವರನನ್ನು ಬೆರೆಯಲು ಬಂದ ನನ್ನನ್ನು ಸಾರಥಿ ಎನ್ನುತ್ತಾರ ದೇವ. ಹೇಳಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವು ಧಾರೆಂದರೆ ತಾವುದಾರು ಸ್ವಾಮಿ. ಶ್ರೀಮತ್ ಶತಕೋಟಿ ವಿಸ್ತೀರ್ಣವಾದ ಈ ಭೂಮಂಡಲದೊಳ್ ಹ ಶ್ರೇಷ್ಠತ್ವದಿಂದ ವಿಚಾರಿಸುವ ಹ ಗಜಾಪುರ ದಕ್ಷ, ಧರ್ಮಪುರ ದಕ್ಷ, ಲಕ್ಷಗಳ ದಕ್ಷ, ತಪೋಗುಣ ದಕ್ಷ, ಆಪ್ತ ಜನಪೇಕ್ಷ, ದುಷ್ಟ ಜನರ ಶಿಕ್ಷಕ, ಶ್ರೇಷ್ಠ ಜನ ರಕ್ಷಕ, ಧರ್ಮ ಪಕ್ಷನೆಂಬ ಹೆಸರು ಪಡೆದು ಹಾ. ಈ ಭೂವಲಯದೊಳು ಭಾವ ತಪ್ಪದೆ ಧರ್ಮಗಳನ್ನು 4 ವರ್ಣಗಳಿಂದ ನಡೆಸಿ ದುಷ್ಟ ಗುಣಗಳನ್ನು ಬಿಟ್ಟು ಕಾಮನನ ಸುಟ್ಟು ಹರಿಷಟ್ ವರ್ಗಗಳನ್ನು ಕಡೆಗಿಟ್ಟು ಶಾಂತಿಯನ್ನ ತೊಟ್ಟು ಹ ಎಲ್ಲ ಸಾರಥಿ ದೇವ ಶ್ರೀಮನ್ ಆದಿನಾರಾಯಣ ಪಾದ ಕಮಲಗಳ ಸಹಸ್ರಾರು ಚಕ್ರದಲ್ಲಿ ಸ್ಥಿರಗೊಳಿಸಿ ನಿತ್ಯ ಎಡಬಡದೆ ಪೂಜಿಸುತ್ತಾ ಈ ಜಗದಾಟವನ್ನು ಕಂಡು ಇದು ಸ್ಥಿರವಲ್ಲವೆಂದು ಹ. ನಿರ್ಮಲ ಹೃದಯದಿಂದ ಜಗತ್ ವಿಖ್ಯಾತಿಯನ್ನು ಪಡೆದ ಧರ್ಮರಾಯನೆಂದು ತಿಳಿಯಲೇ ಸಾರಥಿ ಅತಿ ಜಾಗೃತಿ. ನಿರ್ಮಲಾತ್ಮಕನಾಗದ ಧರ್ಮರಾಜನು ತಾವಾದರೆ ಈ ಬಂಗಾರದಂತೆ ಕಂಗೊಳಿಸುತ್ತಿರುವ ಸುಂದರವಾದ ರಂಗಮಂಟಪಕ್ಕೆ ದಿಗ್ವಿಜಯಂ ಗೈದ ಕಾರಣವೇನು ದೇವ ಮಹಾನುಭಾವ. ಎಲ್ಲ ಸಾರಥಿ ದೇವ ಈ ಶೃಂಗಾರದಿಂದ ಕಂಗೊಳಿಸುತ್ತಿರುವ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದ್ರೆ ಅದೇನು ದೇವ? ಹಿಂದಕ್ಕೆ ನಮ್ಮ ಕುರುಕುಲ ಚಕ್ರವರ್ತಿಗಳಾದ ದುರ್ಯೋಧನ, ದುಶ್ಯಾಸನ, ಕರ್ಣ ಹ ಮೊದಲಾದ 18 ಅಕ್ಷೋಹಿಣಿ ಸೈನ್ಯವನ್ನು ಹತಗೊಳಿಸಿದ್ದಲ್ಲದೆ ಹ. ಅದೇ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತಾತನಾದ ಭೀಷ್ಮ, ಗುರುಗಳಾದ ದ್ರೋಣಾಚಾರ್ಯರು, ಕೃಪಾ, ಶಲ್ಯ, ಅಶ್ವತ್ಥಾಮಗಳ ರಣ ಯುದ್ಧದಲ್ಲಿ ಜಯಿಸಿ ಅಪಾರ ಸಿರಿ ಸಂಪತ್ತು ಗಳಿಸಿದರೆ ಕೂಡ ನನಗೆ ಮಾತ್ರ ಸಂತೋಷ ದೊರಕದು. ಹೌದೇನು ಸ್ವಾಮಿ? ಇಲ್ಲ ಸಾರಥಿ ದೇವ ಅದು ಯಾತಕ್ಕೆಂದ್ರೆ ಅರಿಯಾತಕ್ಕೆ ದೇವ ಜ್ಞಾನಿಗಳು ಗುರು ಹಿರಿಯರು ಬಂಧು ಬಾಂಧವರೆಂದು ತಿಳಿಯದೆ ಹ. ಧರ್ಮ ಯುದ್ಧದಲ್ಲಿ ಜಯಿಸಿ ಸಂಹರಿಸಿದ ಮಹಾಪಾಪವು ಎನ್ನ ಹೃದಯದಳು ಒಂದೇ ವಿಧವಾಗಿ ಕಾಡುತ್ತಿರುವುದು. ಹ ಎಲ್ಲ ಸಾರಥಿ ದೇವ ತದ್ದೋಷ ಪರಿಹಾರಕ್ಕೆ ಅಶ್ವಮೇಧ ಯಾಗವನ್ನು ಮಾಡಿದರೆ ಬ್ರಹ್ಮ ಹತ್ಯ, ಮಾತೃ ಹತ್ಯ, ಪಿತೃಗಳತ್ಯ, ಬಂಧುಗಳತ್ಯ ಹ. ಮೊದಲಾದ ದೋಷಗಳು ಪರಿಹಾರವಾಗುವೆಂದು ವೇದವಾಸ ಮಹಾಮುನಿಗಳಿಂದ ತಿಳಿದುಕೊಂಡಿರುವೆ. ಹ. ಆದ ಕಾರಣ ಈ ವಿಷಯವನ್ನು ಎನ್ನ ತಮ್ಮಂದರೊಡನೆ ಕೂಡಿ ಆಲೋಚಿಸಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬರಣವಾಯಿತು. ಖಂಡಿಯ ಸಾರಥಿ ತಿಳಿಯಿತನ ಬಂದ ಸಂಗತಿ. ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ದ್ರೌಪದಿ ಒಡ್ಡು ಗ್ರಾಮದ ಕರಲಿಂಗಪ್ಪನವರು ಈ ಬಂಗಾರದ ಉಂಗುರವನ್ನು ಧರ್ಮರಾಜನ ಪಾತ್ರ ಮಾಡಿದಂತವರಿಗೆ ಆಯರ್ ಮಾಡಿರುತ್ತಾರೆ.
ದ್ರೌಪದಿಯವರು ಪರಿಪಾಲಿಸೋ ದೇವ ಅನವರತ ಪರಿಪಾಲಿಸೋ ಮುರಳಿ ಘನಶ್ಯಾಮ ನೀರ ಅಂಗಳ ಆ ಮನೆ ಮಂಗಳ ನೀರ ಅಂಗಳ ಆ ಮನೆ ಮಂಗಳ ಆನಂದ ತುಂಬಿದ ನಗೆಯ ಬೆಳದಿಂಗಳ ಆನಂದ ತುಂಬಿದ ನಗೆಯ ಬೆಳದಿಂಗಳ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ನಿನ್ನಿಂದ ಇಹವೋ ನಿನ್ನಿಂದ ಪರವೋ ಸೌಭಾಗ್ಯವತಿಯರಿಗೆ ಪರಮ ಮಂಗಳವು ಶ್ರೀ ಮುರಳಿ ಘನಶ್ಯಾಮ ದೇವ ಅನವರತ ಪರಿಪಾಲಿಸೋ ದೇವ ಅನವರತ ಪರಿಪಾಲಿಸೋ 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 ನಮೋ ನಮೋ ಪ್ರಾಣಕ ಐಶ್ವರ್ಯ ಮತ್ತು ಮೇಲೆ ಕೇಳು ದ್ರೌಪದಿ. ಕಾಂತ ಹೇ ಕಾಂತೆ, ಹೇಳಿದನೆ ಕೇಳು ಹಾಗೆ ಹೇಳು ಕಾಂತೆ. ಇನಿಯ ಎನ್ನ ದೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿದಯ ಇನಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿದಯ ಸರವಾಗಿ ಹೇಳು. ನಿನ್ನಯ ಮನದ ತಾಪವು ಏನೋ ತಿಳಿದು ಎಂದು ಕೇಳುವೆ ನಾನು ಹೇ ಕಾಂತೆ, ಸರವಾಗಿ ಹೇಳು. ನಿನ್ನಯ ಮನದ ತಾಪವು ಏನೋ ಎಂದು ತಿಳಿದು ಎನ್ನಗೆ ನೀನು ನನ್ನ ತಾಪವ ಪರಿಗೇಳು. ಹೇ ಕಾಂತೆ, ಚೆನ್ನಾಗಿ ಹೇಳು. ನಿನ್ನಯ ತಾಪವು ಏನಿರುವುದಯೋ ತಿಳಿದೋ ನೀನು ಬೇಡುವೆನ ತಿಳಿದೋ ನೀನು ಬೇಡುವೆನ ಇನಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿದಯ ಕಾಂತ ಹೇ ಕಾಂತೆ, ಯಾವ ವಿಚಾರಕ್ಕಾಗಿ ಈ ರೀತಿ ಮೌನವಾಗಿರುವೆ ತಿಳಿಸುವಂತನಾಗೋ ರಮಣ ಸನ್ಮೋಹನಾಭರಣ ಕಾಂತೆ ಹೇಳಿವನು ಕೇಳು. ದೃಪದನ ಸುತೆಯನ್ನ ಹೃದಯ ದೇವತೆ, ದೃಪದನ ಸುತೆಯನ್ನ ಹೃದಯ ದೇವತೆ, ರಾಜ್ಯಭಾರದಾಚೆಗಾಗಿ ರಾಜ್ಯಭಾರದಾಚೆಗಾಗಿ ಕುರುಕ್ಷೇತ್ರ ಗೈದವೆತೆ, ದೃಪದನ ಸುತೆಯನ್ನ ಹೃದಯ ದೇವತೆ. ಹೇ ಕಾಂತೆ, ಚೆನ್ನಾಗಿ ಕೇಳು.
ಕೇಳು. ದೃಪದನ ಸುತೆಯನ್ನ ಹೃದಯ ದೇವತೆ, ದೃಪದನ ಸುತೆಯನ್ನ ಹೃದಯ ದೇವತೆ, ರಾಜ್ಯಭಾರದ ಚಗಾಗಿ, ರಾಜ್ಯಭಾರದ ಚಗಾಗಿ ಕುರುಕ್ಷೇತ್ರ ಗೈದವತೆ, ದೃಪದನ ಸುತೆಯನ್ನ ಹೃದಯ ದೇವತೆ. ಹೇ ಕಥೆ ಚೆನ್ನಾಗಿ ಕೇಳು. ಚೆನ್ನಾಗಿ ತಾತ ಭೀಷ್ಮ ಗುರು ದ್ರೋಣರನ್ನು ಧ್ವಂಸಗೈದ ಕರ್ಮ ಕಥೆ. ವಿಸ್ತಾರವಾಗಿ ಕೇಳು. ತಾತ ಭೀಷ್ಮ ಗುರು ದ್ರೋಣರನ್ನು ಧ್ವಂಸಗೈದ ಕರ್ಮ ಕಥೆ, ಮನಕ್ಕೆ ತಾಪವಾಗುತ್ತಿಹದು. ಕಾಂತೆ ಚೆನ್ನಾಗಿ ಕೇಳು. ಅಂತ ಚೆನ್ನಾಗಿ ಹೇಳು. ಮನಕ್ಕೆ ತಾಪವಾಗುತ್ತಿಹದು, ಪಾಪ ಕಾಡುವುದು, ದೃಪದನ ಸುತೆಯನ್ನ ಹೃದಯ ದೇವತೆ, ದೃಪದನ ಸುತೆಯನ್ನ ಹೃದಯ ದೇವತೆಯನ್ನ, ಹೃದಯ ದೇವತೆಯನ್ನ ಹೃದಯ ದೇವತೆ. ಅಹೇ ಕಾಂತೆ, ನನಗೆ ಬಂದೊದಗಿದ ಕುಂದು ಧಾವುದಂದರೆ ಗುರು ಹಿರಿಯರೆನದೆ, ಬಂಧು ಬಾಂಧವರೆನದೆ ಧರ್ಮ ಯುದ್ಧದಲ್ಲಿ ಜಯಿಸಿದವು. ಆ ಮಹಾಪಾಪವು ಎನ್ನ ಹೃದಯದಳು ಒಂದೇ ವಿಧವಾಗಿ ಕಾಡುತ್ತಿರುವುದು ಮಡಿದು ಮಣಿ, ಎನ್ನ ಸೌಂದರ್ಯದ ಖಣಿ. ಅರ್ಜುನ, ಅರ್ಜುನ ಹೇಳಿ. ಆದಷ್ಟು ಬೇಗನೆ ಅರ್ಜುನ ಬರ್ತಾ ಇದ್ದಾರೆ. ಅರ್ಜುನ ಬರೋದಕ್ಕಿಂತ ಮುಂಚಿತವಾಗಿ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಆಸಿಫ್ರವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ಬಡಕ್ ಬಸವರಾಜರವರು ಕೂಡ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ. ಹಾಗಾಗಿ ನಂತರದಲ್ಲಿ ಸುನಿಲ್ ಕಾಂಗ್ರೆಸ್ ಮುಖಂಡರು ದಯವಿಟ್ಟು ಆದಷ್ಟು ಬೇಗನೆ ಆಸಿಫ್ರವರು ಮತ್ತು ನಮಾಜ್ ಪ್ರೇಯರ ಇವತ್ತು ಬಡೆ ರಾತ್ರಿ ಅದರಿಂದ ದಯವಿಟ್ಟು ಆದಷ್ಟು ಬೇಗನೆ ಅವರಿಗೆ ಸನ್ಮಾನವನ್ನು ಸ್ವೀಕರಿಸಿ ಅವರನ್ನು ಕಳುಹಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಬಡಕ್ ಬಸವರಾಜರವರು ದಯವಿಟ್ಟು ಎಲ್ಲಿಂದ್ರೂ ಕೂಡ ಓದಿ ಬರಬೇಕು. ಹಾಗೆ ಸುನಿಲ್ ಕಾಂಗ್ರೆಸ್ ಮುಖಂಡರು ದಯವಿಟ್ಟು ಅವರು ಕೂಡ ವೇದಿಕೆಯನ್ನು ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಬಸವರಾಜರವರು ದಯವಿಟ್ಟು ಬಡ ಬಸವರಾಜ್ ರಮಲಾದೇವಿ ಟ್ರಸ್ಟ್ ಅಧ್ಯಕ್ಷರಾದಂತಹ ಬಸವರಾಜರವರು ದಯವಿಟ್ಟು ಎಲ್ಲಿದ್ದರೂ ಕೂಡ ಬರಬೇಕಂತೇಳಿ ಮತ್ತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮಧ್ಯದಲ್ಲಿ ಮತ್ತೆ ನಾವು ಸನ್ಮಾನಕ್ಕೆ ಸಮಯವನ್ನು ವ್ಯರ್ಥ ಮಾಡಿದ್ರೆ ಜನ ನೋಡ್ತಕ್ಕಂಥವರಿಗೆ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಯಥಾ ಪ್ರಕಾರ ಬಯಲಾಟ ಕಂಟಿನ್ಯೂ ನಡಿಬೇಕು. ಜೊತೆಗೆ ಒಂದೊಂದು ನಿಮಿಷ ಅಥವಾ 2 ನಿಮಿಷದ ಒಳಗಾಗಿಯೇ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ತಾವು ಕರಿತೋ ಎಂದು ಬೇಡವೆ ನಾನು. ಅಹೇ ಕಾಂತೆ, ವಿಚಾರವಾಗಿ ಹೇಳು. ಮೂರು ಲೋಕದ ವೀರ ಪಾರ್ಥನ ಕರಿತೋ ಎಂದು ಬೇಡವೆ ನಾನು. ನಿನ್ನ ಚಿಂತೆಯ ವಿಷಯವ ತಿಳಿಸೋ. ಅಹೇ ಕಾಂತೆ, ಚೆನ್ನಾಗಿ ಹೇಳು. ನಿನ್ನ ಚಿಂತೆಯ ವಿಷಯವ ತಿಳಿಸೋ. ನಿನ್ನ ಮಾತನು ಕೇಳೋ ನೀನು, ಎನ್ನ ಮಾತನು ಕೇಳೋ ನೀನು. ಗಿನಿಯ ಎನ್ನ ಜೀವನದೊಡೆಯ ನೀನು. ನಿನ್ನ ಪ್ರೀತಿಯ ಸತಿಯ ಹಿತನುಡಿಯ ಆಲಿಸಯ. ಕಾಂತ, ಕಾಂತೆ, ಮೂರು ಲೋಕ ವೀರನಾದ ಪಾರ್ಥನನ್ನು ಕರೆಸಿ ಹಾ ನಿನ್ನ ಚಿಂತೆಯನ್ನು ಹೇಳು.
ಕಾಂತ ಮಹಾಗುಣವಂತ. ಹಾಯ್ ಕಾಂತಿ, ಹೇಳುವೇನೆ ಕೇಳು. ಸಂತೈಸಿ ಸತಿಮಣಿಯೇ ವೇದವಾಸ ತಿಳತಿದ್ದ ಪರಿಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ. ಹೇಗದೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸಂತೈಸಿ ಸತಿಮಣಿಯೇ ವೇದವಾಸ ತಿಳಿಸಿದ ಪರಿಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ. ಹೇಗದೆ ಸರ್ವೆ ಕೇಳು. ಶಿವನ ಕೂಡ ಕದನವ ಮಾಡಿ ವರ ಪಡೆದಿಹನೋ. ಹೇಗಂತೆ ಚೆನ್ನಾಗಿ ಕೇಳು. ಶಿವನ ಕೂಡ ಕದನವ ಮಾಡಿ ವರ ಪಡೆದಿಹನೋ. ನನಗೆ ಬಂದ ತಾಪವನ್ನು ಪರಿಹರಿಸುವನು. ಹೇಗಂತೆ ಚೆನ್ನಾಗಿ ಕೇಳು. ನನಗೆ ಬಂದ ತಾಪವನ್ನು ಪರಿಹರಿಸುವನು. ಸಂತೈಸಿ ಸತಿಮಣಿಯೇ ವೇದವಾಸ ತಿಳಿಸಿದ ಪರಿಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ. ಹೇಗದೆ ಚೆನ್ನಾಗಿ ಕೇಳು. ಸಂತೈಸಿ ಸತಿಮಣಿಯೇ ವೇದವಾಸ ತಿಳಿಸಿದ ಪರಿಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ ಮೂರು ಲೋಕ ಶೂರನಾದ ಪಲ್ಗುಣ ದೊರೆಯೇ. ಅಹೇ ಮಣಿದಿ ಮಣಿಯಾದ ದ್ರೌಪದಿ, ಪ್ರಾಣಕಾಂತ, ನಿನ್ನ ಮಾತಿನಂತೆ ಎನ್ನ ಹನಜನನ್ನ ಕರೆಸಿ ಆಲೋಚನೆ ಮಾಡುವೆನು ರಮಣಿ ಸದ್ಗುಣ ಭರಣಿ. ಕಾಂತ, ನಿನ್ನ ಇಷ್ಟದಂತೆ ಆಗಲಿ. ಹೋಗಿ ಅಂತಪರಕ್ಕೆ ಹೋಗಿ ಬರುವಂತಳಾಗು ದ್ರೌಪದಿ. ಎಲ್ಲ ಸಾರಥಿ ದೇವಾ, ಜಾಗೃತಿಯಿಂದ ಹೋಗಿ ಎನ್ನ ಹನುಜನಾದ ಪಾರ್ಥನನ್ನು ಕರೆತರುವಂತನಾಗ ಸಾರಥಿ. ನೀ ಹೋಗು ಅತಿ ಜಾಗೃತಿ. ಅದೇ ಪ್ರಕಾರವಾಗಲಿ ಭೂಮನಿ. ಅರ್ಜುನ 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 ಕರ್ಕೊಂಬರಪ್ಪ.